ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಕನ್ಸಿಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನನ್ನ ಒಂದು ಹೊಸ ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ಶೇರ್ ಮಾಡಿದ್ದೆ. ಸೊ ಪೂಜೆದೂ ಅಷ್ಟೇ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸ್ವಲ್ಪ ರಿಲ್ಯಾಕ್ಸ್ಗೋಸ್ಕರ ಫ್ಯಾಮಿಲಿಯವರು ಸೊ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಯಾವ ರೆಸಾರ್ಟ್ ಏನು ಅನ್ನೋದನ್ನು ಅಲ್ಲಿ ಹೋಗಿ ತೋರಿಸ್ತೀನಿ, ಓಕೆನಾ? ಹಾಗಾದರೆ ಹೊರಡೋಣ. ಟೈಮ್ ಆಗಿದೆ ಇವಾಗ. ಎಲ್ರಿಗೂ 8:30ಗೆ ಹೊರಡೋಣ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ 8:30ಗೆ ಇವಾಗ ಎಕ್ಸಾಕ್ಟ್ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ನಿಮ್ಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬಟ್ 8:30ಗೆಲ್ಲ ಹೊರಡ್ತಿದ್ವಿ. ಸೊ ಬನ್ನಿ ಹೊರಡೋಣ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ. ಸೊ ಆಲ್ಮೋಸ್ಟ್ ಹೊರಡ್ಬೇಕಾದ್ರೇ ಎಲ್ರಿಗೂ ಒಂದ್ಸಲಿ ಕಾಲ್ ಮಾಡಿಕೊಂಡು ಹೊರಟ್ವಿ 8:30 ಎಕ್ಸಾಕ್ಟ್ ಹೊರಡಬೇಕು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ನಾವು ಈಗ ಹೊರಟಿದ್ದೀವಿ. ಆನ್ ದ ವೇ ಹೋಗ್ತಾ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಜಸ್ಟ್ ಹಾಗೆ ಒಂದಷ್ಟು ಲೋಕಿಗೆ ರೇಗಿಸ್ಕೊಂಡು ಈ ಥರ ಎಲ್ಲ ಹಾಗೆ ಹೀಗೆ ಅಂದ್ಕೊಂಡೆಲ್ಲ ರೇಗಿಸ್ಕೊಂಡು ಹೋಗ್ತಾಯಿದ್ವಿ. ಸೊ ಒಬ್ಬರಿಂದ ಒಬ್ಬರು ಅವ್ರವ್ರ ಫ್ಯಾಮಿಲಿ ಜೊತೆ ಬರ್ತಾಯಿದ್ರು. ಸೊ ಕನಕಪುರದಿಂದ ಜಸ್ಟು ಈ ಒಂದು ರೆಸಾರ್ಟ್. ಸೊ ಮೊದಲು ರೆಸಾರ್ಟ್ ಹೇಳಿ ಅಂತ ಹೇಳ್ತಿದ್ದೀರಾ? ಸೊ ಓಕೆ, ಹೇಳ್ತೀನಿ. ಸೊ ರೆಸಾರ್ಟ್ ಹೆಸರು ಬಂದು ಮಾಯಾನ್ಸ್ ರೆಸಾರ್ಟ್ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಕನಕಪುರದಿಂದ 3 ಕಿಲೋಮೀಟರ್ ಅಷ್ಟೇ ದೂರ ಇರುತ್ತೆ. ಸೊ ಆರಾಮಾಗಿ ಹೋಗಿ ಬರ್ಬೋದು. ನಾವು ಅಂದ್ಕೊಂಡ ಹಾಗೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಅಯ್ಯೋ ಏನಪ್ಪ ಇದು ಈ ಥರ ಇದೆ, ಹೊರಗಡೆ ಪಾರ್ಕಿಂಗು ಮತ್ತು ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಹೊರಗಡೆ ಇದೆಯಲ್ಲ, ಹೇಗೆ ಏನು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ. ಸೊ ಯೋಚನೆ ಮಾಡಿ ಹಾಗೆ ಆನ್ ದ ವೇ ಒಳಗಡೆ ಹೋಗ್ಬಿಟ್ಟು ಚೆಕ್ಇನ್ ಆದಮೇಲೆ ಎಲ್ರೂ ಹಾಗೆ ಜಸ್ಟ್ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಅವರ ಒಂದು ಇದನ್ನೆಲ್ಲ ಏನು ಯಾವ್ಯಾವ ಸೈಡ್ ಹೋಗಬೇಕು ಅಂದರೆ ಲಂಚಿಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಇಲ್ಲ ರೆಸ್ಟ್ ರೂಮ್ ಇರ್ಬೋದು, ಈ ಥರ ಎಲ್ಲದಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೇಳಿದ್ರು. ಸೊ ಅದಾದ ನಂತರ ಅದನ್ನು ನಾವೆಲ್ಲ ಕೇಳಿಸ್ಕೊಂಡು ಸೊ ಯಾವ್ಯಾವ ಕಡೆ ಹೋಗಬೇಕು ಏನು ಅಂತ ಎಲ್ಲ ತಿಳ್ಕೊಂಡ್ವಿ. ಅದಾದ ನಂತರ ಈ ಥರ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇರೋದು. ಟೋಟಲ್ ಎಲ್ಲ ಒಂದು ಮಕ್ಕಳು ಎಲ್ಲ ಸೇರಿದ್ರೆ ಐ ಥಿಂಕ್ 30 ಮೆಂಬರ್ಸ್ ಏನೋ ಇದ್ವಿ ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟು ಜನನೂ ಹೋಗಿದ್ವಿ. ತುಂಬ ಒಳ್ಳೆಯ ಒಂದು ಫನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಾದಮೇಲೆ ನಮ್ಮ ಒಂದು ಲಗೇಜ್ನೆಲ್ಲ ಒಂದು ಡ್ರಾಯರ್ಗೆ ಇಡೋಣ, ಅಂದರೆ ಇಂಪಾರ್ಟೆಂಟ್ ಥಿಂಗ್ಸ್ಗೆ ಅಂತ ಹೇಳಿಬಿಟ್ಟು ಅಲ್ಲಿ ಒಂದು ಲಾಕರ್ ಕೊಟ್ಟಿರ್ತಾರೆ, ಅದರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇಡ್ಲಿಕ್ಕೆ ಅಂತ ಹೋದ್ವಿ. ಇಟ್ಟಾದಮೇಲೆ ಮತ್ತೆ ಬಂದು ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಆ್ಯಕ್ಚುಲಿ ಈ ಒಂದು ರೆಸಾರ್ಟ್ನ ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂದರೆ ಈ ಒಂದು ಬುಲ್ ರೈಡು ಮತ್ತು ಪಕ್ಕದಲ್ಲೇ ಒಂದು ಜಂಪಿಂಗ್ ಒಂದಿದೆ. ಸೊ ಹೈರ್ ಜಂಪಿಂಗ್, ಅದೇನೋ ಹೆಸರು ಅದು ನಂಗೆ ಅಷ್ಟು ನೆನಪಾಗ್ತಿಲ್ಲ, ಆ ಒಂದು ಗೇಮ್ಸ್ ಇದೆ. ಈ ಎರಡೂ ಗೇಮ್ಸ್ನ ನೋಡಿ ನನಗೆ ತುಂಬ ಇಷ್ಟ ಆಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಾನು ಅಂದ್ಕೊಂಡೆ ಹೋದಾಗ ಏನಪ್ಪ ಇದು ಈ ಥರ ಇದೆ, ಸ್ಟಾರ್ಟಿಂಗು ಎಂಟ್ರೆನ್ಸ್ ನೋಡಿದಾಗ ನನಗೆ ಆ ಫೀಲ್ ಆಯಿತು, ಏನಪ್ಪ ಇದು ಈ ಥರ ಇದೆ, ಹೊರಗಡೆ ಎಲ್ಲ ಗೇಮ್ಸ್ ಇದೆ, ಒಳಗಡೆ ನೋಡಿದ್ರೆ ಎಂಟ್ರಿ ನೋಡಿದ್ರೆ ಈ ಥರ ಇದೆ, ಹೆಂಗಿದೆ ಇದು ರೆಸಾರ್ಟ್ ಅಂತ ಅಂದ್ಕೊಂಡೆ. ಬಟ್ ನಿಜ ಹೇಳ್ತೀನಿ, ಸೊ ಈ ಒಂದು ಗೇಮ್ಸ್ ಎಲ್ಲ ಫನ್ನಿಯಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಒಬ್ರಿಗೊಬ್ರು ಕಾಲು ಎಳ್ಕೊಳ್ತಾ ಎಂಜಾಯ್ ಮಾಡಿದ್ವಿ. ಸೊ ಈ ಒಂದು ರಾಕೆಟ್ ಇದನ್ನು ಹಾಡಿದ್ರು. ಇದಕ್ಕೆ ಮಾತ್ರ ಪೇ ಮಾಡಬೇಕು, 200 ರುಪೀಸು. ಸೊ ನಾವ್ಯಾರೋ ಹಾಡಿಲ್ಲ, ಅಷ್ಟು ಧೈರ್ಯನೂ ಇಲ್ಲ ಬಿಡಿ ನಮಗೆ. ಅದೇನಿದ್ರು ಜೆಂಟ್ಸ್ ಆಡೋ ಅಂಥದ್ದು. ಬಟ್ ಕೆಲವರು ಹುಡುಗಿರು ಧೈರ್ಯವಾಗಿರೋರು ಹಾಡ್ತಾರೆ, ಬಟ್ ನಮ್ಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಸೊ ಹಾಗಾಗಿ ನಾವು ಈ ಒಂದು ಬುಲ್ ರೈಡ್ನ ಸೇಫೂ ಅಲ್ವಾ, ಸೊ ಹಾಗಾಗಿ ಇದನ್ನು ಚಾಯ್ಸ್ ಮಾಡಿಕೊಂಡ್ವಿ. ಬಟ್ ಇದಂತೂ ತುಂಬಾ ಫನ್ನಿಯಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಸಖತ್ತು ಎಂಜಾಯ್ ಮಾಡಿಕೊಂಡು ಅದಾದ ನಂತರ ಇದೆಲ್ಲನೂ ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿ ನಾನು ಎಡಿಟಿಂಗ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಜನದ್ದು ಇವಾಗ ಏನು ಆ್ಯಡ್ ಮಾಡಿದ್ದೀನಿ, ಅವರೆಲ್ಲ ಒಂದು ಗ್ರೂಪಾಗಿ ಸೈಡ್ಗೆ ಅಂದರೆ ಜಿಪ್ಲೈನು ಮತ್ತು ಏನು ಸ್ಕೈ ಸೈಕ್ಲಿಂಗು ಎಲ್ಲ ಮಾಡಲಿಕ್ಕೆ ಹೋಗಿದ್ರು. ಏನಕ್ಕೆ ಅಂದರೆ ಎಲ್ಲರೂ ಒಂದೇ ತಾವಿದ್ದರೆ ಸೊ ಬೇಗ ಟೈಮ್ ಹೋಗ್ಬಿಡತ್ತೆ. ಸೊ ಎಲ್ರೂ ಎಲ್ಲ ಗೇಮ್ಸು ಆಡಬೇಕು ಅಂತ ಹೇಳಿಬಿಟ್ಟು ಅವರೊಂದಷ್ಟು ಜನ ನಾವೊಂದಷ್ಟು ಜನ ಈ ಥರ ಡಿವೈಡ್ ಆಗಿಬಿಟ್ಟು ಗೇಮ್ಸ್ ಎಲ್ಲ ಆಡಿದ್ವಿ. ಅವ್ರದ್ದೂ ಸಹ ವಿಡಿಯೋನೆಲ್ಲ ಶೇರ್ ಮಾಡಿಕೊಂಡು ಅದಾದ ನಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ, ನನಗೆ ಕಳಿಸ್ಕೊಂಡು. ಸೊ ನೋಡಿ, ಅವರು ಆಮೇಲೆ ಬಂದು ನಾವೆಲ್ಲ ಹೇಳಿದ್ವಿ. ಸೊ ನಿಜ ಮಿಸ್ ಮಾಡ್ಕೊಂಬಿಟ್ರಿ ನೀವು, ಅಲ್ಲೇ ಇರಬೇಕಿತ್ತು, ಈ ಥರ ಎಲ್ಲ ನೋಡಿ ಎಂಜಾಯ್ ಮಾಡ್ತಿದ್ರಿ ಅಂತ ಅಂದ್ಕೊಂಡು ಹೇಳಿದ್ಮೇಲೆ ಅವರು ಬಂದು ಆಡಿದ್ದಾರೆ. ಸೊ ಆಡಿ ಆ ಒಂದು ಥ್ರಿಲ್ಲು ಎಲ್ಲನೂ ಎಂಜಾಯ್ ಮಾಡಿದ್ದಾರೆ. ಜೊತೆಗೆ ರೋಪ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆಲ್ಲ
ಹಾಡಿದ್ದಾರೆ. ನಾವು ಬೇರೆ ಒಂದು ರೆಸಾರ್ಟಲ್ಲೆಲ್ಲ ಹಾಡಿದ್ದೀವಿ. ಸೊ ಇದರಲ್ಲೇನು ನನಗೆ ಹೊಸತನ ಅನಿಸ್ಲಿಲ್ಲ, ಹಾಗಾಗಿ ನಾವು ಇದನ್ನೇನೂ ಆಡೋಕ್ಕೆ ಹೋಗಿಲ್ಲ. ಸ್ಕೈ ಸೈಕ್ಲಿಂಗ್ ಬಂದು ನಾನು ಶೂಲಿನ್ ರೆಸಾರ್ಟಲ್ಲಿ ಹಾಡಿದ್ದೀನಿ. ಅಲ್ಲಿ ಅಂದರೆ ಸ್ವಲ್ಪ ಹೆಂಗಿದೆ ಅಂದರೆ ತಂತಿ ಅದು ಗಟ್ಟಿಗಿದೆ, ಬಟ್ ಇಲ್ಲಿ ಬಂದು ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು. ಬಟ್ ಸೈಕ್ಲಿಂಗ್ ಮಾಡಬೇಕಾದ್ರೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಏನೋ ಅಳ್ಳಾಡ್ತಿದೆ, ಬಿದ್ದೋಗ್ಬಿಡುತ್ತೇನೋ ಅನ್ನೋ ಥರ ಭಯ ಆಗ್ತಿತ್ತು. ಬಟ್ ಆ ಒಂದು ಇದರಲ್ಲಿ ಈ ಥರ ಏನೂ ಇರಲಿಲ್ಲ, ತುಂಬಾ ಸ್ಟಿಫಾಗಿತ್ತು, ಗಟ್ಟಿಯಾಗಿತ್ತು. ಸೊ ಚೆನ್ನಾಗಿ ಅದರಲ್ಲಂತೂ ಹಾಡಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲೆಲ್ಲರೂ ಜೆಂಟ್ಸು ಸಹ ನಾವೆಲ್ಲ ಟ್ರೈ ಮಾಡೋದು ನೋಡಿ ಅವ್ರಿಗೆ ಒಂಥರ ಫನ್ನಾಗಿ ಅವರೂ ಸಹ ಶುರು ಮಾಡಿಕೊಂಡ್ರು. ಅದಾದ ನಂತರ ನಾನು ಹೇಳಿದ್ದು ನೆಕ್ಸ್ಟ್ ಗೇಮ್ ಇದು. ಸೊ ಇದಂತೂ ನೋಡಲಿಕ್ಕೆ ತುಂಬಾ ಈಸಿ ಅನಿಸುತ್ತೆ. ಇದೇನು ಇವ್ರು ಮಾಡಲಿಕ್ಕೆ ಈ ಥರ ಒದ್ದಾಡ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತಿದ್ವಿ. ಬಟ್ ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದರೆ ನಾವು ಈ ಥರ ಜಂಪ್ ಮಾಡಿ ಅಂದರೆ ಒಂದು ಸ್ಟೆಪ್ ಕೆಳಗಡೆ ಜಂಪ್ ಮಾಡಿ ಮತ್ತೆ ಜಂಪ್ ಮಾಡಬೇಕು. ಸೊ ಅದು ಬರೋದ್ರೊಳಗಡೆ ನಮಗೆ ಅಲ್ಲಿ ಇದನ್ನೇ ಸಿಗ್ತಾಯಿಲ್ಲ, ಕ್ಯಾಲ್ಕುಲೇಟೇ ಸಿಗ್ತಾ ಇರಲ್ಲ, ಯಾವಾಗ ಜಂಪ್ ಮಾಡಬೇಕು ಏನು ಅನ್ನೋದು. ಅದ್ರ ಜೊತೆಗೆ ಅಲ್ಲೊಬ್ಬರು ಬಿದ್ದಿದ ತಕ್ಷಣ ಇಲ್ಲಿ ನಮಗೆ ಬ್ಯಾಲೆನ್ಸ್ ಅಂದರೆ ಫುಲ್ಲು ಶೇಕ್ ಆಗ್ತಿತ್ತು. ಆವಾಗ ನಮ್ಮ ಬ್ಯಾಲೆನ್ಸ್ ತಪ್ಪೋಗ್ತಾಯಿತ್ತು. ಬಟ್ ಆದ್ರೂ ಸಖತ್ತು ಫನ್ ಮಾಡಿದ್ವಿ, ಸಖತ್ತು ಎಂಜಾಯ್ ಮಾಡಿದ್ವಿ. ಒಬ್ರಿಗೊಬ್ಬರೇ ಅಲ್ಲಿ ಏನು ಕಾಮಿಡಿ ಪೀಸ್ಗಳಾಗೋಗ್ಬಿಟ್ಟಿದ್ವಿ. ಅಷ್ಟು ಚೆನ್ನಾಗಿತ್ತು ಇದು. ಒಬ್ರಿಗೊಬ್ರು ಜಂಪ್ ಮಾಡೋದು ನಾನು ನೋಡಿಕೊಂಡು ಈಗಲೂ ನೋಡಿದ್ರೆ ಫುಲ್ಲು ನಗು ಬರುತ್ತೆ. ಆ ರೀತಿ ಇತ್ತು ಆ ಒಂದು ಗೇಮ್ಸ್ ಎಲ್ಲನೂ. ಒಂಥರ ಹೊಸತನ, ಹೊಸ ಗೇಮ್ಸು, ಹೊಸದಾಗಿ ಟ್ರೈ ಮಾಡಿದ್ದು. ಸೀರಿಯಸ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೀವು ಡೆಫಿನೆಟ್ಲಿ ಇದಕ್ಕೆ ಹೋಗಿ ನೀವು ಎಂಜಾಯ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀವಿ. ಯಾಕಂದರೆ ಇದಂತೂ ಸಕ್ಕತ್ತಾಗಿದೆ. ಈ ಗೇಮ್ಸ್ ಅಷ್ಟೇ ಅಲ್ಲ, ಏನು ಗೇಮ್ಸ್ ಎಲ್ಲ ರೆಸಾರ್ಟಲ್ಲೂ ಇರುತ್ತೆ. ಇದರಲ್ಲಿ ಏನು ಅಂಥ ಸ್ಪೆಷಲ್ಲು ಅಂತ ನೀವು ಅನ್ಕೋಬೋದು. ಸೊ ನಿಜವಾಗ್ಲೂ ಗೇಮ್ಸು ಸ್ಪೆಷಲ್ ಆಗಿದೆ, ಜೊತೆಗೆ ಫುಡ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಅದನ್ನು ಮುಂದೆ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಾವು ಎಷ್ಟು ಫನ್ನಾಗಿ ಗೇಮ್ಸ್ ಎಲ್ಲ ಆಡಿದ್ವಿ ಏನೋ ಅನ್ನೋದನ್ನು ನೋಡ್ಕೊಂಬನ್ನಿ. Touch the sky, feeling bolder. Going up, going up.
ಸೊ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಲಂಚ್ ಟೈಮ್ ಆಗಿತ್ತು, ಬಂದ್ವಿ. ಸೊ 1 ಅವರು ಇಲ್ಲಿ ಲೈವ್ ಫುಡ್ ಕೌಂಟರ್ ಓಪನ್ ಇರುತ್ತೆ ಅಂತ ಹೇಳಿದ್ರು. ಏನಂತ ಹೇಳಿದ್ರೆ ಆ ಟೈಮಲ್ಲಿ ನಮಗೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಬಡಿಸೋ ಥರ, ಅಂದರೆ ಇವಾಗ ಫಿಶ್ಶು, ಬೋಟಿ ಗೊಜ್ಜು ಈ ಥರ ಎಲ್ಲನೂ ಇಟ್ಟಿರ್ತಾರೆ. ಬಿಸಿ ಬಿಸಿ ನೀವು ಎಷ್ಟಾದರೂ ತಿನ್ಬೋದು. ಅಲ್ಲಲ್ಲೇ ಮಾಡಿ ಕೊಡ್ತಾ ಇರ್ತಾರೆ. ಅದು 1 ಅವರ್ ಇರುತ್ತೆ, ನೀವು ಎಷ್ಟಾದರೂ ತಿನ್ಬೋದು. ಸರಿ ಅಂಥೇಳಿ ಫಸ್ಟು ನಾವು ಸ್ಟಾರ್ಟರ್ಸ್ನ ಎಲ್ಲ ತೊಗೊಂಡು ಚೆನ್ನಾಗಿ ಬಾರಿಸಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನನಗಂತೂ ಫುಡ್ ಅಂತೂ ತುಂಬಾ ಇಷ್ಟ ಆಯಿತು. ಎಷ್ಟು ರೆಸಾರ್ಟ್ಗಳಲ್ಲಿ ಎಷ್ಟು ನೋಡಿದ್ವಿ ಅಷ್ಟು ರೆಸಾರ್ಟಲ್ಲಿ ಈ ಥರ ನಾನು ಎಲ್ಲೂ ನೋಡಿಲ್ಲ. ಬಟ್ ಫುಡ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇದಕ್ಕೆ ನಾವು ಫುಡ್ಡನ್ನೇ ಅಂದರೆ ಅಮೌಂಟ್ ವರ್ತ್ ಅಂತಲೇ ಹೇಳ್ಬೋದು. ಫುಡ್ ನಾವೇನು ತಿಂದಿದ್ದೀವಿ ಅಲ್ವಾ, ಅದಕ್ಕೆ ಅಮೌಂಟ್ ವರ್ತ್ ಅಂತಲೇ ಹೇಳ್ಬೋದು. ಜೊತೆಗೆ ಗೇಮ್ಸು ಸಹ ತುಂಬ ಚೆನ್ನಾಗಿತ್ತು. ಸೊ ಇದೆಲ್ಲ ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಅಲ್ಲೇ ಲೈವ್ ಕೌಂಟರ್ ಇರೋದು. ಸೊ ಅಲ್ಲಿ ಮಾಡಿ ಕೊಡ್ತಿರ್ತಾರೆ. ನಾವಿಲ್ಲಿ ಈ ಥರ ತಿನ್ಬೋದು. ಬೇರೆ ರೆಸಾರ್ಟ್ಗಳಲ್ಲಿ ಅಂತ ಅಂದರೆ ಅಲ್ಲಲ್ಲಿ ಕಟ್ಟೆ ಥರ ಹಾಕಿರ್ತಾರೆ. ಬಟ್ ಇಲ್ಲಿ ಗ್ರೀನರಿಯಾಗಿ ಈ ಥರ ಡೈನಿಂಗ್ ಏರಿಯಾನ ಅರೇಂಜ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ಒಂಥರ ಓಪನ್ ಇದರಲ್ಲಿ ಕೂತ್ಕೊಂಡು ಈ ಥರ ಲೈವ್ ಕೌಂಟರಲ್ಲಿ ನಾವು ತಿನ್ನೋದು. ಸೊ ಮೇಲ್ಗಡೆ ಹಟ್ಟಿದೆ, ನಾನು ಹೇಳಿದ್ದಿದ್ದೇನೆ. ಸೊ ಇಲ್ಲಿ ಬಂದು ಬ್ಯಾಂಬೂ ಹಟ್ಟಿದೆ. ಇಲ್ಲಿ ಬಂದು ಮತ್ತೆ ನಾವು ಬಿರಿಯಾನಿ ಇದೆಲ್ಲ ತಿನ್ಬೋದು. ಸೊ ನಮಗಲ್ಲಿ ಸ್ಟಾರ್ಟರ್ಸ್ ಎಲ್ಲ ತಿಂದು ನನಗೆ ಸಾಕಾಗಿತ್ತು. ಸರಿ ಅಂತೇಳಿ ಸ್ವಲ್ಪ ಮೊಸರನ್ನ ತಿನ್ನೋಣ ಅಂದ್ಬಿಟ್ಟು ನಾನು ಮೊಸರನ್ನ ಹಾಕ್ಕೊಂಡೆ. ಮಿಕ್ತವರೆಲ್ಲರೂ ಬಿರಿಯಾನಿ ಅದು ಇದು ಎಲ್ಲ ತೊಗೊಂಡು ಪರೋಟ, ಚಿಕನ್ ಫ್ರೈ ಅದೆಲ್ಲನೂ ತಿಂತಾಯಿದ್ರು. ಸರಿ ಅಂತೇಳಿ ಹಾಗೆ ಜೊತೆಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಜೆಂಟ್ಸ್ದೆಲ್ಲನೂ ಒಂದಿರಲಿ ಅಂತ ಹಾಗೇ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾವು ಬಂದಿದ್ದೆ ಫಿಶ್ ಸ್ಪಾಗೆ. ಬಟ್ ಡಿಸಪಾಯಿಂಟ್ ಆಗಿದ್ದಂದರೆ ಇದೊಂದೇ ಅಲ್ಲಿ. ಬಟ್ ಏನಂದರೆ ಫಿಶ್ ತುಂಬ ಇದಾಗಿದ್ದರೆ ಮಾತ್ರ ಅಂತೆ ಅದು ಬಂದು ಒಂಥರ ತಿನ್ನೋವಂಥದ್ದು, ಕಚ್ಚುವಂಥದ್ದು ಈ ಥರ ಎಲ್ಲ ಮಾಡುತ್ತೆ. ನಮಗೇನು ಅಂತ ಏನು ಇದು ಮಾಡಿಲ್ಲ. ಅದು ಎಲ್ಲೋ ಒಂದೊಂದು ಕಚ್ತಿತ್ತು. ಅದು ಬಿಟ್ಟರೆ ಇದೊಂದೇ ಡಿಸಪಾಯಿಂಟ್ ಆಗಿದ್ದು. ಅದು ಬಿಟ್ಟರೆ ಇನ್ನೇನು ಇಲ್ಲ, ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಬನ್ನಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಸೊ ಹೊರಡೋ ದಾರಿಯಲ್ಲಿ ಮಕ್ಳುಗಳು ಈ ಥರ ಗೇಮ್ಸ್ ಎಲ್ಲ ಆಡ್ತಿದ್ರು. ಅವ್ರೂ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಅವ್ರದ್ದು ಒಂದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಅವ್ರು ಏನು ಫುಟ್ಬಾಲ್ ಏನೋ ಆಡ್ತಿದ್ರು, ಮತ್ತು ಅಲ್ಲಿ ಟೇಬಲ್ ಟೆನ್ನಿಸ್ ಆಡ್ತಿದ್ರು. ಎಲ್ಲನೂ ನೋಡಿಕೊಂಡು ಅವ್ರದ್ದು ಒಂದಷ್ಟು ವಿಡಿಯೋನ ಮಾಡಿಕೊಂಡು ಬಂದೆ. ಸೊ ಯಾಕಂದರೆ ಮೆಮೊರಿಯಾಗಿ ಉಳಿಲಿ, ಬಿಡಿ ನಾವು ಇದು ಮಾಡೋದೇ ಬೇಡ, ಮಕ್ಳುಗಳು ಏನೆಲ್ಲ ಆಡ್ತಿದ್ದಾರೆ ಅದನ್ನೆಲ್ಲನೂ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಮಕ್ಕಳನ್ನೂ ಕರ್ಕೊಂಡು ಒಟ್ಟಿಗೆ ನಾವು ಬಂದಿದ್ದೆ ಪೂಲ್ ಹತ್ರ. ಪೂಲ್ ಏರಿಯಾ ಅಂತೂ ಮಸ್ತಿತ್ತು. ಸೀರಿಯಸ್ಲಿ ಫಸ್ಟು ನಾವು ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ವಿ. ಅಲ್ಲಿ ಇದನ್ನು ಫುಲ್ಲು ವ್ಯೂ ನಾನು ಇದು ಮಾಡ್ಕೊಳಕ್ಕಾಗಲಿಲ್ಲ. ಸೊ ಚೆನ್ನಾಗಿ ಎಂಜಾಯ್ ಮಾಡಾದಮೇಲೆ ಇದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ಮಗನಿಗೆ ಹೇಳಿ ವಿಡಿಯೋನ ಮಾಡಿಸಿದ್ದು. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ವಾಟರ್ಫಾಲ್ ಮೇಲಿಂದ ನೀರು ಬೀಳ್ತಿತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೊಂದೇನು ಗೊತ್ತಾ, ಸ್ವಿಮ್ಮಿಂಗ್ ಪೂಲು ತುಂಬ ಹಾಳಾಗಿಲ್ಲ. ಸೊ ಮಕ್ಕಳುಗಳು ನಾವು ಎಲ್ಲರೂ ಫ್ರೀಯಾಗಿ ಆಡ್ಬೋದು. ಇಲ್ಲ ಅನ್ನೋದಾದರೆ ನಿಜ ಹೇಳ್ತೀನಿ, ಬೇರೆ ಅಷ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಮುಳುಗೋಗ್ತಾ ಇದ್ವಿ, ಅಷ್ಟು ಡೀಪ್ ಇರ್ತಿತ್ತು. ಬಟ್ ಇದರಲ್ಲಂತೂ ತುಂಬಾ ಒಂಥರ ಖುಷಿ ಅನ್ನಿಸ್ತು. ಯಾಕಂದರೆ ತುಂಬ ಡೀಪ್ ಏನು ಇರಲಿಲ್ಲ. ಸೊ ಎಲ್ಲರೂ ಮಕ್ಕಳು ನಾವು ಎಲ್ಲ ಮಕ್ಕಳಿಗೆ ಚಿಕ್ಕದೊಂದು ಪೂಲ್ ಇದೆ. ಸೊ ಅದರಲ್ಲೆಲ್ಲ ಆಡಿಕೊಂಡು ಎಂಜಾಯ್ ಮಾಡಿದ್ವಿ. ಅದಾದ ನಂತರ ಇಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಇತ್ತು. ಅಂದ್ಕೊಂಡು ಏನೇನೋ ಒಂದು ಸುಮಾರಾಗೊಂಡು ಡ್ಯಾನ್ಸ್ ಮಾಡಿದ್ವಿ. ಬಟ್ ಅದನ್ನು ಹಾಕಿದ್ರೆ ಇದು ಬಂದುಬಿಡತ್ತೆ, ಕಾಪಿರೈಟಿಂಗು. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಸಾಂಗೆಲ್ಲ ಸ್ಟಾಪ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಸೊ ಫೈನಲ್ ಆಗಿ ಗ್ರೂಪ್ದೊಂದು ವಿಡಿಯೋ ಇರಲಿ ಅಂತ ಹೇಳಿಬಿಟ್ಟು ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಟೈಮ್ ಮುಗಿದೋಗಿತ್ತು. ಎಷ್ಟು ಒಂದು 5:30 ಇರ್ಬೋದೇನೋ ಆ ಟೈಮಲ್ಲಿ ನಾವು ಇದನ್ನು ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದು. ಆವಾಗ ಅಷ್ಟು ಜನ ಯಾರೂ ಕ್ರೌಡ್ ಇರಲಿಲ್ಲ. ಸೊ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟು. ಸೊ ನೋಡಿ ಈ ರೀತಿ ಇತ್ತು. ಬಟ್ ಆಮೇಲೆ ಆ ವಾಟರ್ಫಾಲ್ ಹತ್ರ ನಾವು ಫೋಟೋ ತೊಗೊಳ್ಳೋಣ ಎಲ್ಲರೂ ಅಂತ ಹೇಳಿಬಿಟ್ಟು ನಾವೆಲ್ಲ ಹಿಂದಕ್ಕೆ ಹೋಗಿ ಮತ್ತೆ ಹೆಂಗೋ ಧೈರ್ಯ ಮಾಡಿ ನೀರೊಳಗಡೆಗೆ ಫೋನ್ ತೊಗೊಂಡು ಬಂದು ಗೌತಮು ವಿಡಿಯೋ ಮತ್ತು ಫೋಟೋಸು ಮಾಡ್ಕೊಂಡ್ವಿ. ನಿಜ ಏನಾದರೂ ನೀರೊಳಗಡೆ ಫೋನ್ ಬಿದ್ದಿತ್ತು ಅಂದಿದ್ರೆ ನನ್ನ ಫೋನು ಡಮಾರ್ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಈ ಥರ ಎಲ್ಲ ಫೋಟೋ ಎಲ್ಲ ತಗೊಂಡ್ವಿ, ಒಂದಷ್ಟು ವಿಡಿಯೋ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ವರ್ತ್ ಮನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ಏನೇನೂ ಇದಿಲ್ಲ. ಅದರಲ್ಲೂ ನನ್ನ ಚಿಕ್ಕ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದ. ಏನು ಸ್ಟಂಟ್ ಮಾಡಿಕೊಂಡು ಏನು ನೋಡಿ ನೋಡಿ ಅವನು ಯಾವ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂದರೆ ಫುಲ್ಲು ಕಣ್ಣೆಲ್ಲ ರೆಡ್ಡಾಗಿ ಹೋಗಿತ್ತು. ಆ ಥರ ಇದು ಮಾಡ್ಕೊಂಡಿದ್ದ. ಬಟ್ ತುಂಬಾ ಅವನು ಎಂಜಾಯ್ ಮಾಡ್ದ. ಫುಲ್ಲು ಟಯರ್ಡ್ ಆಗೋಗಿದ್ದ ಆಡಿ ಆಡಿ. ಅವ್ರ ಅಣ್ಣನೂ ಅವನು ಇಬ್ಬರೂ ಓಡೋಗೋದು, ಏನು ಡೈ ಹೊಡಿಯೋದು ಇದನ್ನೇ ಮಾಡ್ತಿದ್ರು. ಒಂದಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ, ಸಾಕು ಬನ್ನಿ ಅಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ನಾವು 5:30 to 6 ಹಂಗೇನೋ ಅಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ. ಇನ್ನೂ ಒಂದೇನು ಗೊತ್ತಾ, ಇಲ್ಲಿ ಪಾನಿಪುರಿ ಕೊಡ್ತಾರೆ ಸ್ನ್ಯಾಕ್ಸಿಗೆ. ಪಾನಿಪುರಿ ಮತ್ತು ಬಜ್ಜಿ, ಬೋಂಡ ಮತ್ತು ಏನು ಕಡಲೆಪುರಿ ಇದೆಲ್ಲ ಕೊಡ್ತಾರೆ. ತಿಂದ್ಕೊಂಡು ಅಲ್ಲಿಂದ ಎಲ್ರಿಗೂ ಬಾಯ್ ಹೇಳಿ ಹೊರಟ್ವಿ. ಸೊ ಬರೋದ್ರೊಳಗಡೆ ಸಂಜೆ ಆಗೇ ಹೋಗಿತ್ತು. ಸೊ ಇದಾಗಿತ್ತು ನಮ್ಮ ಒಂದು ಡೇ ಔಟಿಂಗ್ ಜರ್ನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ. ಸ್ವಲ್ಪ ಕೆಲಸದ ಒತ್ತಡಗಳಲ್ಲಿ ನಾನು ಯಾವುದೇ ಥರ ವಿಡಿಯೋನ ಶೇರ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ನೋಡುವ, ಹಬ್ಬದಂತೂ ಶೇರ್ ಮಾಡೇ ಮಾಡ್ತೀನಿ. ಸೊ ಈ ಒಂದು ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.